ವಿರಾಮದ ನಂತರ ಸುಹಾಸಿನಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಹೇಳ್ತಾ ಇದ್ರಿ ಮಳೆಗಾಲದಲ್ಲಿ ಯಾವ್ಯಾವ ರೀತಿ ಪ್ಯಾಕ್ನ ಹಾಕಬೇಕು ಕೂದಲಿಗೆ ಅಂತ. ಹಾಗೆಯೇ ಕೆಲವರು ಮೆಹಂದಿ ಅಪ್ಲೈ ಮಾಡ್ತಾರೆ, ಅಂದರೆ ಎವ್ರಿ ಟೈಮ್ ತಲೆ ಸ್ನಾನ ಮಾಡುವಾಗ ಇಲ್ಲ 15 days ಒನ್ಸ್ ಹೀಗೆ ಮೆಹಂದಿ ಅಪ್ಲೈ ಮಾಡ್ತಾರೆ. ಸೊ ಕಲರಿಂಗೋಸ್ಕರ ಮೆಹಂದಿನ ಯೂಸ್ ಮಾಡೋವಂಥವ್ರು ಮೆಹಂದಿಗೆ ಏನೆಲ್ಲ ಸೇರಿಸ್ಕೋಬೇಕಾಗತ್ತೆ? ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ತುಂಬ ಕೋಲ್ಡ್ ಇರೋದ್ರಿಂದ ವೆದರು ಅಷ್ಟಾಗಿ ಹುಳಿ ಬರೋಲ್ಲ ಮೆಹಂದಿ. ಸೊ ಕಲರು ಜಾಸ್ತಿ ಕೊಡೋಲ್ಲ. ಯಾವಾಗ ಹುಳಿ ಬರುತ್ತೋ ಆವಾಗಲೇ ತುಂಬ ಕಲರ್ ಕೊಡೋದು. ಸೊ ಹಾಗಾಗಿ ಇವಾಗ ಏನಪ್ಪ 2 hours ಇಟ್ಕೊಳ್ಳೋದಾ 3 hours ಇಟ್ಕೊಳ್ಳೋದಾ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಹಂಗೆ ಇಟ್ಕೊಂಡವಾಗ ಇನ್ನೂ ಅವರಿಗೆ ಸೈನಸ್ ಜಾಸ್ತಿ ಆಗುವಂಥದ್ದು, ಹೆಡೇಕ್ ಜಾಸ್ತಿ ಆಗುವಂಥದ್ದೆಲ್ಲ. ಹೌದು, ಅದೊಂದು. ಆಮೇಲೆ ಫ್ಯಾನ್ ಹಾಕಿ ಒಣಗಿಸ್ತಾರೆ. ಮತ್ತು ಕೆಲವರು ಇನ್ನೂ ಡ್ರೈ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಕೆಲವರು ನೈಟೇ ಹಾಕ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದು ವಾಶ್ ಮಾಡುವಂಥವ್ರು ಇರ್ತಾರೆ. ಆ ಥರ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಆ ಥರ ನೈಟ್ ಹಾಕ್ಕೊಂಡ್ಬಿಟ್ಟು ಬೆಳಗ್ಗೆ ವಾಶ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಫುಲ್ಲು ಏನಾದರೂ ತುಂಬ ಕೋಲ್ಡ್ ಎಫೆಕ್ಟ್ ಆದಂಗೆ ಆಗಿ ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ಗೆ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ನೈಟ್ ಏನೂ ಗೊತ್ತಾಗಲ್ಲ ನಿದ್ದೆಯಲ್ಲಿ. ಸೊ ಹಾಗಾಗಿ ಆ ಥರ ಮಿಸ್ಟೇಕ್ಸ್ನ ಯಾರೂ ಮಾಡಬಾರ್ದು. ಏನು ಅಂತಂದರೆ ಬೆಳಗ್ಗೆನೆ ನೀವು ಅಪ್ಲೈ ಮಾಡ್ಕೊಳ್ಳೋಕ್ಕಿಂತ ಒಂದು 2 hours ಮುಂಚೆ ನೆನೆಸಿದ್ರು ಪರವಾಗಿಲ್ಲ. ಬೀಟ್ರೂಟು ಮತ್ತು ಅದ್ರ ಜೊತೆಯಲ್ಲಿ ಬಾವಂಚಿ ಬೀಜ, ಭೃಂಗರಾಜ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೋದು. ಇಲ್ಲ ಇನ್ನೂ ಕಲರ್ ತುಂಬ ಸ್ಟ್ರಾಂಗಾಗಿ ಬೇಕು ಅಂತಿರೋರು ನಲ್ಲಿಕಾಯಿ ಇರುತ್ತಲ್ಲ, ಬೆಟ್ಟದ ನೆಲ್ಲಿಕಾಯಿ ಒಣಗಿರುವಂಥದ್ದು ಸಿಗುತ್ತೆ ಗ್ರಂಥಿ ಅಂಗಡಿಗಳಲ್ಲಿ, ಅದಾದರೂ ಪರವಾಗಿಲ್ಲ. ಇಲ್ವಾ ನಲ್ಲಿಕಾಯಿನ ತೊಗೊಂಡು ಬಂದುಬಿಟ್ಟು ಇವಾಗ ಒಣಗಿಸಿಟ್ಕೊಂಡ್ರೆ ಅವರು ಮಳೆಗಾಲಕ್ಕೆ, ಅದ್ರ ಜೊತೆಲಿ ನೇರಳೆ ಹಣ್ಣಿನ ಬೀಜ, ನೇರಳೆ ಹಣ್ಣಿನ ಬೀಜ ಎಲ್ಲ ಕಡೆನೂ ನೇರಳೆ ಹಣ್ಣು ಸಿಗುತ್ತೆ ಈಗ. ಆ ಬೀಜ ಎರಡನ್ನು ಪುಡಿ ಮಾಡಿಬಿಟ್ಟು ನಲ್ಲಿಕಾಯಿನ ಒಂಚೂರು ಹುರ್ಕೋಬೇಕಾಗತ್ತೆ, ಸ್ವಲ್ಪ ಲೈಟಾಗಿ ಹುರ್ಕೋಬೇಕು. ನೇರಳೆ ಹಣ್ಣಿನ ಬೀಜ ಎರಡನ್ನು ಪುಡಿ ಮಾಡಿಬಿಟ್ಟು ನೇರಳೆ ಹಣ್ಣು ಮತ್ತು ನೆಲ್ಲಿಕಾಯಿ ಎರಡು ಪುಡಿ ಮಾಡಿ ಆ ಮೆಹಂದಿ ಜೊತೆಯಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಳ್ಬೋದು. ನೇರಳೆ ಹಣ್ಣಿನ ಬೀಜ ಎಷ್ಟು ಯೂಸ್ ಮಾಡಬೇಕು? ಈಗ ನೆಲ್ಲಿಕಾಯಿ 1 cup ಯೂಸ್ ಮಾಡಿದ್ದೀವಿ ಅಂತಂದರೆ ನೇರಳೆ ಹಣ್ಣಿನ ಬೀಜ 1 cup ಯೂಸ್ ಮಾಡಬೇಕು. ಎರಡು ಈಕ್ವಲ್, ಎರಡು ಸಮ ಪ್ರಮಾಣದಲ್ಲಿ ಇರಬೇಕು. ಅದೇ ಏನಾದರೂ ನಾವು ಡೈನೂ ಅಪ್ಲೈ ಮಾಡ್ಕೊಳಕ್ಕಾಗ್ತಿಲ್ಲ, ಈಗ ಇದನ್ನು ಮೆಹಂದಿನೂ ಅಪ್ಲೈ ಮಾಡ್ಕೊಳಕ್ಕಾಗಲ್ಲ, ಅಷ್ಟೊಂದು ಕೋಲ್ಡ್ ಆಗುತ್ತೆ ನಮಗೆ ಈ ಮಳೆಗಾಲದಲ್ಲಿ, ಹೇಗೆ ಕಲರಿಂಗ್ ಮಾಡೋದು ಅನ್ನೋರಿಗೆ ಅವ್ರಿಗೆ ಇನ್ನೊಂದು ಆಪ್ಷನ್ ಇದೆ. ಬಾವಂಚಿ ಬೀಜ ಮತ್ತು ಭೃಂಗರಾಜ, ಮತ್ತು ಅದ್ರ ಭೃಂಗರಾಜ ಪೌಡ್ರ್ ಅಕಸ್ಮಾತ್ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ಅವರಿಗೆ. ಅದ್ರ ಜೊತೆಲಿ ನಲ್ಲಿಕಾಯಿ ಮತ್ತು ನೇರಳೆ ಹಣ್ಣು ಈ ಮೂರನ್ನು ಸಮ ಪ್ರಮಾಣಕ್ಕೆ ಪುಡಿ ಮಾಡ್ಕೊಳ್ಬೇಕು. ನಲ್ಲಿಕಾಯಿ ಮಾತ್ರ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು. ಅದನ್ನು ಒಂಚೂರು ಎಣ್ಣೆ ಒಳಗೆ ಕಲಿಸ್ಬಿಟ್ಟು ನೈಟ್ ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ಹೇರ್ ವಾಶ್ ಮಾಡ್ಕೊಳ್ಳೋದ್ರಿಂದನೂ ಲೈಟಾಗಿ ಅವರಿಗೆ ಡೈ ಆಗಿರೋ ಥರ ಅನಿಸುತ್ತೆ. ಅಷ್ಟೊಂದು ಡಾರ್ಕ್ ಕಲರ್ ಬಂದಿಲ್ಲ ಅಂತಂದ್ರು ಲೈಟ್ ಶೇಡ್ ಅಂತೂ ಇರೋದು, ವೈಟಾಗಂತೂ ಕಾಣೋದಿಲ್ಲ, ಡಾರ್ಕ್ ಆಗಿ ಒಂದು ಸ್ವಲ್ಪ ಬ್ಲ್ಯಾಕ್ ಆಗಿದೆ ಅನ್ನೋ ಥರ ಮರ್ಜ್ ಆಗಿರುತ್ತೆ. ಸೊ ಅದನ್ನು ಒಂದನ್ನು ಅವ್ರು ಮೇಂಟೈನ್ ಮಾಡ್ಕೋಬೋದು. ಇಲ್ಲ ಆಯಿಲ್ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಮೆಹಂದಿ ಯೂಸ್ ಅಲ್ಲ, ಇದನ್ನು ಮೆಹಂದಿ ಅಲ್ಲ, ಆಯಿಲ್ ಯೂಸ್ ಡೈ ಯೂಸ್ ಮಾಡ್ತಾರಲ್ಲ ಅವರಿಗೆ ಈ ಮಳೆಗಾಲದಲ್ಲಿ ಯೂಸ್ ಮಾಡೋಕ್ಕೆ ಆಗಲ್ಲ ಅಂತಂದವ್ರು ಮಾತ್ರ ನಲ್ಲಿಕಾಯಿ ಪುಡಿ ಪ್ಲಸ್ ಇದನ್ನ ನೇರಳೆ ಹಣ್ಣಿಂದು ಮತ್ತೆ ಬಾವಂಚಿ ಬೀಜ, ಸೈನಸ್ ಪ್ರಾಬ್ಲಮ್ ಇರೋಂಥವ್ರು ಈ ಥರ ಮಾಡ್ಬೋದು. ಎಣ್ಣೆಯಲ್ಲಿ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅಪ್ಲೈ ಮಾಡ್ಕೊಳ್ಬೋದು. ಅದು ಬ್ಲ್ಯಾಕ್ ಕಲರಿಗೆ ಅವರಿಗೆ ಟರ್ನ್ ಆದಂಗೆ ಕಾಣಿಸುತ್ತೆ. ಇನ್ಸ್ಟೆಂಟ್ ಡೈ ಇದು ಅವಾಗಲೇ ಯೂಸ್ ಮಾಡುವಂಥದ್ದು. ಸೊ ಇದ್ರ ಜೊತೆಲಿ ಏನು ಅಂತಂದರೆ ಮೆಹಂದಿ ಯೂಸ್ ಮಾಡುವಂಥವ್ರು ಇದೇ ಪೌಡ್ರ್ಗಳನ್ನ ಹಾಕ್ಕೊಂಡು ಕಲಿಸೋದ್ರಿಂದ ಸ್ವಲ್ಪ ಡಾರ್ಕ್ ಕಲರ್ ಕೊಡುತ್ತೆ. ಸೊ ಅದ್ರ ಜೊತೆಲಿ 1 hour 1.5 hour ಒಳಗೆ ಬಂದ್ಬಿಡುತ್ತೆ. ಅವಾಗ ಇವರು 2 hours 3 hours ಮೆಹಂದಿ ಹಚ್ಕೊಂಡು ಕಾಯಬೇಕು, ತುಂಬ ತಲೆಭಾರ ಆಗ್ತಿದೆ, ಆ ಥರದ್ದೆಲ್ಲ ಪ್ರಾಬ್ಲಮ್ಸ್ಗಳಿಂದ ದೂರ ಇರಬಹುದು. ಓಕೆ, ಹಾಗಾದ್ರೆ ಮೆಹಂದಿ ಹಾಕಿದವರು ಫ್ಯಾನ್ ಗಾಳಿಲಿ ಯಾವತ್ತೂ ಒಣಗಿಸ್ಕೋಬಾರ್ದು. 3 hourಗಿಂತ ಜಾಸ್ತಿ ನಾವು ಮೆಹಂದಿನ ತಲೆಯಲ್ಲಿ ಇಟ್ಕೋಬಾರ್ದು. ಮೋರ್ ದನ್ 1.5 hourಗಿಂತ ಜಾಸ್ತಿ ಇಟ್ಕೊಳ್ಳೋದೇ ಬೇಡ. ಓಕೆ, 1.5 ತಾಸು ಸಾಕು, ಅಷ್ಟರೊಳಗೆ ಕಲರ್ ಬಂದಿರುತ್ತೆ. ಓಕೆ, ಇನ್ನೊಂದು ಸಮಸ್ಯೆ ಅಂದ್ರೆ ಈಗ ಮಳೆಗಾಲದಲ್ಲಿ ಮೆಹಂದಿ ಹಚ್ಕೊಳ್ಳೋರು ಅಂದ್ರೆ ಇವತ್ತು ಮೆಹಂದಿ ಹಚ್ಕೊಂಡ್ರೆ ಇವತ್ತು ವಾಶ್ ಮಾಡ್ಕೊಂಡು ನೈಟ್ ತಲೆಗೆ ಎಣ್ಣೆ ಹಚ್ಕೊಂಡು ನೆಕ್ಸ್ಟ್ ಟೈಮ್ ಮತ್ತೊಂದ್ಸಲ ಹೇರ್ ವಾಶ್ ಮಾಡ್ತಾರೆ. ಸೊ ಅವಾಗ ಅದು ಒಣಗಲ್ಲ, 2 ದಿನ ತಲೆ ಸ್ನಾನ ಮಾಡ್ದಂಗೆ ಆಗುತ್ತೆ. ಸೊ ಡ್ಯಾಂಡ್ರಫ್ ಬರುತ್ತಾ ಈ ಅದ್ರ ಜೊತೆಲಿ ಇನ್ನೊಂದೇನು ಅಂತಂದ್ರೆ ಅವ್ರು ಮಾಡೋ ಮಿಸ್ಟೇಕ್ಸ್ ಏನು ಅಂದ್ರೆ ಇವತ್ತು ತಲೆ ಸ್ನಾನ ಮಾಡಿದ್ದಾರೆ, ಮೆಹಂದಿ ಹಚ್ಚಿದ್ದಾರೆ ಅಂದರೆ ಇವತ್ತು ನೈಟೇ ಎಣ್ಣೆ ಹಚ್ಚಿಬಿಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಮೊದಲೇ ನೀರು ತುಂಬಿರುತ್ತಲ್ಲ ಸ್ಕ್ಯಾಲ್ಪಲ್ಲಿ, ಮತ್ತೆ ಎಣ್ಣೆ ಹಚ್ಚಿದವಾಗ ಮತ್ತೆ ಕಂಪ್ಲೀಟ್ ಕೋಲ್ಡ್ ಆದಂಗೆ ಆಗುತ್ತೆ, ತಲೆಭಾರ ಆಗೋಗುತ್ತೆ ನೆಕ್ಸ್ಟ್ ಡೇಗೆ. ಅದಕ್ಕೇ ಅವ್ರು ಮಾರನೇ ದಿನ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡು ಒಂದು 1/2 hour ಬಿಟ್ಬಿಟ್ಟು ಆಮೇಲೆ ಬೇಕಾದ್ರೆ ವಾಶ್ ಮಾಡ್ಬೋದು. ಅದರಿಂದ ಅವರಿಗೆ ಅಷ್ಟೊಂದು ಕೋಲ್ಡ್ ಎಫೆಕ್ಟ್ ಆಗಲ್ಲ. ಮತ್ತು ಇವತ್ತು ತಲೆ ಸ್ನಾನ ಮಾಡಿದ್ದೀವಿ ನಾಳೆನೂ ತಲೆ ಸ್ನಾನ ಮಾಡ್ತೀವಿ ಅನ್ನೋದೇನು ಪ್ರಾಬ್ಲಮ್ ಇರಲ್ಲ. ಅದ್ರ ಜೊತೆಲಿ ಇನ್ನೊಂದೇನು ಅಂತಂದರೆ ಅವ್ರು ಇವತ್ತು ಮೆಹಂದಿ ಹಚ್ಚಿದ್ರೆ ಬೇಕಾದ್ರೆ ನಾಳೆ ಎಣ್ಣೆ ಹಚ್ಕೊಂಡು 2 ದಿನ ಬಿಟ್ಟು ಬೇಕಾದ್ರೆ ನಂತರನೂ ವಾಶ್ ಮಾಡ್ಬೋದು.
ಅದರಲ್ಲೂ ಏನು ಪ್ರಾಬ್ಲಮ್ ಇರಲ್ಲ. ತುಂಬಾ ಡ್ರೈ ಆಗುತ್ತೆ ಅಂತ ಹೇಳ್ತಾರೆ, ಆಗತ್ತಾ ಈ ಟೈಮಲ್ಲಿ? ಇನ್ ಕೇಸ್ ಇಲ್ಲ, ಮೆಹಂದಿ ಎಣ್ಣೆ ಹಚ್ಚಿ ತಲಸ್ನಾನ ಹಚ್ಚಿರ್ತಾರೆ. ಮಾಡಿಲ್ಲ ನೆಕ್ಸ್ಟ್ ಡೇ ಅಂತ ಅಂದ್ರೆ ಹೇರ್ ಡ್ರೈ ಆಗುತ್ತೆ? ಇಲ್ಲ, ನೆಕ್ಸ್ಟ್ ಡೇ ಎಣ್ಣೆ ಹಚ್ಚುತ್ತಾರಲ್ವಾ, ಅವಾಗ ಏನು ಡ್ರೈ ಆಗೋದಿಲ್ಲ. ಅಕಸ್ಮಾತ್ ಏನಾದರೂ ಎಣ್ಣೆ ಹಚ್ಚಿಲ್ಲ ಅಂದರೆ ಡ್ರೈ ಆಗೋದ್ರ ಜೊತೆಲಿ ಡ್ಯಾಂಡ್ರಫ್ ಸಮಸ್ಯೆನೂ ಜಾಸ್ತಿ ಆಗುತ್ತೆ. ತುಂಬಾ ಡ್ಯಾಂಡ್ರಫ್. ಹೌದು, ಯಾಕೆಂದರೆ ಅದು ಒಣಗಿರೋ ಪುಡಿ ಎಲ್ಲ ಡಸ್ಟ್ ಎಲ್ಲ ಹಾಗೇ ಇರುತ್ತಲ್ಲ ಸ್ಕ್ಯಾಲ್ಪಲ್ಲಿ, ಅದಷ್ಟು ಫುಲ್ ಗಮ್ ಆದಂಗೆ ಆಗ್ಬಿಡುತ್ತೆ. ಓಕೆ. ಸೊ ಅದ್ರ ಜೊತೆಲಿ ಅದನ್ನು ಕೋಮ್ ಮಾಡ್ತಾ ಇದ್ರು ಸಹ ಎಷ್ಟು ಕೋಮ್ ಮಾಡಿದ್ರು ಡಸ್ಟ್ ಬರ್ತಾನೆ ಇರುತ್ತೆ. ಸೊ ಇವ್ರ ಮೇಲೆ ಕೋಮ್ ಮಾಡ್ತಾನೆ ಇರ್ತಾರೆ, ಡಸ್ಟ್ ಇನ್ನೂ ಇದೆ ಅಂತ ಕೋಂಬಲ್ಲೇ ತೆಗಿಯಕ್ಕೆ ಹೋಗ್ತಾರೆ. ಎಷ್ಟು ತೆಗಿಯಕ್ಕೆ ಹೋಗ್ತಾರೋ ಅಷ್ಟು ತುಂಬಾನೇ ಡಸ್ಟ್ ಬಂದವಾಗ ಕಂಪಲ್ಸರಿ ಜಾಸ್ತಿ ಆ ಥರ ಫೋರ್ಸ್ಫುಲ್ಲಾಗಿ ಕೋಮ್ ಮಾಡಿದವಾಗ ಹೇರ್ ಫಾಲೂ ಸಹ ಆಗುತ್ತೆ. ಮಿನಿಮಮ್ ಅಂದರೆ ಒಂದು 5 to 6 minutes ಮಾತ್ರ ನಾವು ಕೋಮ್ ಮಾಡಬೇಕು. ಮೋರ್ ದ್ಯಾನ್ ದಟ್ ಮಾಡ್ಕೊಂಡು ಇವರು ಡಸ್ಟ್ ಎಲ್ಲನೂ ಸಹ ಕೋಂಬಲ್ಲೇ ತೆಗಿತೀನಿ ಅಂದರೆ ಹೇರ್ ಫಾಲ್ ಆಗುತ್ತೆ ಅವಾಗ. ಓಕೆ. ಡೈ ಯೂಸ್ ಮಾಡೋಂಥವ್ರು ಎಷ್ಟು ದಿನಕ್ಕೊಂದ್ಸಲ ಡೈ ಯೂಸ್ ಮಾಡಬೇಕು ಮಳೆಗಾಲದಲ್ಲಿ? ಹಾಗೆಯೇ ಮೆಹಂದಿ ಎಷ್ಟು ದಿನಕ್ಕೊಂದ್ಸಲ ಹಾಕಬೇಕಾಗತ್ತೆ? ಮೆಹಂದಿಯನ್ನು ತಿಂಗಳಿಗೆ ಒಂದು ಸಲ ಹಾಕ್ಬೇಕೀಗ. ಯಾಕೆಂದರೆ ಹೇರ್ ವಾಶ್ ಸಹ ವೀಕ್ಲಿ ಒನ್ಸ್ ತೊಗೊಳ್ತಾರಲ್ಲ, ಅಷ್ಟೊಂದು ಕಲರ್ ಹೋಗಿರಲ್ಲ. ಸೊ ಡೈ ಯೂಸ್ ಮಾಡೋರು ಅಷ್ಟೇ ಮಂತ್ಲಿ ಒನ್ಸ್ ಅಥವಾ 1.5 months ಒನ್ಸ್ ಮಾಡಿದರೆ ಪರವಾಗಿಲ್ಲ. ಯಾಕೆಂದರೆ ಅಮೋನಿಯಾ ತುಂಬ ಕೋಲ್ಡ್ ಇದ್ದವಾಗೆಲ್ಲ ಯೂಸ್ ಮಾಡಿದರೆ ಅದು ಅವರಿಗೆ ಅಲರ್ಜಿ ಆಗುವಂಥದ್ದೆಲ್ಲ ಇರುತ್ತೆ. ಸೊ ಅಮೋನಿಯಾ ಫ್ರೀ ಇರುವಂಥ ಡೈ ಆದರೆ ವೀಕ್ಲಿ ಒನ್ಸೋ ಅಥವಾ 15 days ಒನ್ಸೋ ಮಾಡ್ಬೋದು. ವಿತ್ ಅಮೋನಿಯಾದಾದರೆ ಮಂತ್ಲಿ 1.5 months ಒನ್ಸೋ ಅಥವಾ 2 months ಒನ್ಸೋ ಮಾಡಿದರೆ ಉತ್ತಮ. ಬೇಸಿಗೆ ಇದ್ದರೆ ಏನೋ ಅಷ್ಟು ಅನ್ಸಲ್ಲ, ಅವರಿಗೆ ಎಫೆಕ್ಟ್ ಆಗಲ್ಲ. ಥಂಡಿ ಇದ್ದವಾಗ ತುಂಬ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ 2 ತಿಂಗಳಿಗೆ ಒಂದ್ಸಲ ಮಾಡ್ಬೋದು ಅವರು. ಓಕೆ. ಈಗ ಕಲರಿಂಗೋಸ್ಕರ ಮೆಹಂದಿ ಯೂಸ್ ಮಾಡೋದು, ಡೈ ಯೂಸ್ ಮಾಡೋದು ಓಕೆ. ಕೆಲವರು ಕಂಡೀಷ್ನರ್ಗೋಸ್ಕರ ಅಂದರೆ ಹೇರ್ ಸಾಫ್ಟ್ ಆಗಲಿ ಅಂತಲೂ ಮೆಹಂದಿನ ಯೂಸ್ ಮಾಡ್ತಾರೆ. ಅಂಥವ್ರು ಮೆಹಂದಿ ಜೊತೆ ಏನೆಲ್ಲ ಅಪ್ಲೈ ಮಾಡ್ಕೋಬೋದು? ಅಂಥವ್ರು ಮೆಹಂದಿ ಜೊತೆಲಿ ಮೆಹಂದಿ, ಮೊಸರು, ಆಮೇಲೆ 1 ಕಪ್ಪು ಆಯಿಲ್, ಕೋಕೋನಟ್ ಆಯಿಲ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದಾಗ ಕಂಡೀಷ್ನರ್ ಬರುತ್ತೆ ಅವರಿಗೆ. ಸೊ ಜೊತೆಲಿ ಅಷ್ಟೊಂದು ಕಲರಿಂಗು ಇರೋದಿಲ್ಲ. ಅದು ಸಾಫ್ಟ್ ಆಗೋದ್ರ ಜೊತೆಲಿ ಮತ್ತೆ ಆಯಿಲ್ ಬೇರೆ ಮಿಕ್ಸ್ ಮಾಡಿರ್ತೀವಲ್ಲ ನಾವು ಅದರೊಳಗೆ, ಸೊ ಹೇರ್ ವಾಶ್ ಮಾಡ್ಕೊಳ್ಳಿಕ್ಕೂ ಈಸಿ ಆಗುತ್ತೆ. ನೆಕ್ಸ್ಟ್ ಡೇನೇ ಆಯಿಲ್ ಅಪ್ಲೈ ಮಾಡಿ ಮತ್ತೆ ಎಗೇನ್ ವಾಶ್ ಮಾಡಬೇಕು ಅನ್ನೋ ಒಂದು ಸಮಸ್ಯೆನೂ ಅವರಿಗೆ ಇರೋದಿಲ್ಲ. ಇಂಥವ್ರು ಮತ್ತೆ ದಿನಕ್ಕೊಂದ್ಸಲ ಬೇಕಾದ್ರೆ ಕಂಡೀಷ್ನರ್ ಮಾಡ್ಕೋಬಹುದು. ಓಕೆ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ, ಹೇರ್ ಕಲರಿಂಗೋಸ್ಕರ ಮೆಹಂದಿ ಯೂಸ್ ಮಾಡೋರು ಯಾವ ಥರ ಎಲ್ಲ ಮೆಹಂದಿಗೆ ಏನೆಲ್ಲ ಒಂದು ಸೇರಿಸ್ಕೋಬೇಕಾಗತ್ತೆ, ಅದನ್ನು ಯಾವ ಪ್ರಮಾಣದಲ್ಲಿ ಸೇರಿಸ್ಕೋಬೇಕು, ಎಸ್ಪೆಷಲಿ ಮಳೆಗಾಲದಲ್ಲಿ ಮೆಹಂದಿ ಆಗಲಿ ಡೈ ಆಗಲಿ ಅಥವಾ ಕಂಡೀಷ್ನರ್ಗೋಸ್ಕರ ಮೆಹಂದಿನ ಯೂಸ್ ಮಾಡೋರು ಹೇಗೆ ಯೂಸ್ ಮಾಡ್ಕೋಬೇಕು, ಇದನ್ನು ಎಲ್ಲದರ ಬಗ್ಗೆ ಮಾಹಿತಿನ ತಿಳ್ಕೊತಾ ಇದ್ದೀರಾ. ಇನ್ನಷ್ಟು ಮಾತುಕತೆ ಇದೆ, ಅದಕ್ಕಿಂತ ಮೊದಲು ಒಂದು ಚಿಕ್ಕ ವಿರಾಮ.